ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ವೈಷ್ಣವಿ ಕಿಚನ್ ವ್ಲಾಗ್ಸ್. ನನ್ನ ಇವತ್ತಿನ ರೆಸಿಪಿ ಸೂಪರ್ ಟೇಸ್ಟಿ ಜ್ಯೂಸಿ ಸ್ಪೈಸಿ ಆಗಿರೋ ಲೆಗ್ ಪೀಸನ್ನು ಮನೆಯಲ್ಲೇ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ಇಲ್ಲಿ ನಾವು ರೆಸ್ಟೋರೆಂಟಲ್ಲಿ ಮತ್ತು ಹೋಟೆಲ್ಗಳಲ್ಲಿ ಅಥವಾ ಸ್ಟ್ರೀಟಲ್ಲಿ ತಿಂತೀವಲ್ಲ ಲೆಗ್ ಪೀಸ್ ಫ್ರೈ, ಅದನ್ನು ನಾನು ಸೇಮ್ ಟು ಸೇಮ್ ಮನೆಯಲ್ಲೇ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ. ಅದಕ್ಕಿಂತ ಟೇಸ್ಟಿ ಆಗುತ್ತೆ ಅಂತಲೇ ಹೇಳ್ಬೋದು. ಬನ್ನಿ ಫ್ರೆಂಡ್ಸ್, ಹಂಗಿದ್ದರೆ ಹೆಂಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೂ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಾಗಿದೆ ಇದು ಅಂತ ಹೇಳಿದರೆ. ಬನ್ನಿ ಇವಾಗ ನೋಡಿಲಿ, ನಾನು 1/2 kg ಚಿಕನ್ ತೊಗೊಂಡಿದ್ದೀನಿ. ಚೆನ್ನಾಗಿ ಲೆಗ್ ಪೀಸ್ ಇದು ಚೆನ್ನಾಗಿ ಕಟ್ ಮಾಡಿ ಈ ಥರ ತೊಗೊಂಡಿದ್ದೀನಿ. ಅಲ್ಲಿ ಶಾಪಲ್ಲಿ ಹೇಳಿದರೆ ಲೆಗ್ ಪೀಸಿಗಂತಲೇ ಅವರು ಈ ಥರ ಮಾಡಿ ಕೊಡ್ತಾರೆ. ನೋಡಿ, ಇದನ್ನ ಕ್ಲೀನಾಗಿ ತೊಳ್ಕೊಂಡು ಇದಕ್ಕೆ ಮಸಾಲ ಅಂದರೆ ಕೋಟಿಂಗ್ ರೆಡಿ ಮಾಡೋಣ. ಇದಕ್ಕೆ ನೋಡಿ, ಇಲ್ಲಿ ಕಬಾಬ್ ಮಸಾಲ, ಚಿಕನ್ ಕಬಾಬ್ ಮಸಾಲ ಯಾವುದಾದ್ರೂ ತೊಗೊಳ್ಳಿ ಫ್ರೆಂಡ್ಸ್. ನಿಮ್ಮ ಕಡೆ ಯಾವುದು ಅವೈಲೇಬಲ್ ಇರುತ್ತೋ ಅದನ್ನೇ ತೊಗೊಳ್ಳಿ. 1 kgಗಾದರೆ ಫುಲ್ ಪ್ಯಾಕೆಟನ್ನು ಹಾಕ್ಕೋಬೇಕು. ನಾನಿಲ್ಲಿ 1/2 kg ಆಗಿರೋದ್ರಿಂದ ಇದರಲ್ಲಿ ಅರ್ಧ ಹಾಕ್ಕೊಂಡಿದ್ದೀನಿ, ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರದ ಪುಡಿ ಒಂದು 2 ಸ್ಪೂನ್ನಷ್ಟು ತೊಗೊಂಡಿದ್ದೀನಿ. ನಿಮಗೆ ಉಪ್ಪು ಖಾರ ನೋಡಿ ಹಾಕ್ಕೊಳ್ಳಿ. ನಿಮಗೆ ಯಾವ ಥರ ಬೇಕು, ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೊಳ್ಳಿ, ಕಡಿಮೆ ಅನಿಸಿದರೆ ಕಡಿಮೆ ಹಾಕ್ಕೊಳ್ಳಿ, ನೀವು ನೋಡಿ ಹಾಕ್ಕೊಳ್ಳಿ. ನೆಕ್ಸ್ಟು ಇದಕ್ಕೆ ನಾನು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕುಟ್ಟಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಇವಾಗ ಒಂದು 1/2 ನಿಂಬೆಹಣ್ಣಿನ ರಸ ಇದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ನಿಂಬೆ ರಸ ಹಾಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಕೊಡುತ್ತೆ ಟೇಸ್ಟು. ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮ್ಯಾರಿನೇಟ್ ಅಂತೀವಲ್ಲ, ಇದನ್ನು ಮಾಡ್ಕೋಬೇಕು. ಸ್ವಲ್ಪ ಇದಕ್ಕೆ ಡ್ರೈ ಆಗಿರೋದ್ರಿಂದ ಸ್ವಲ್ಪ ನೀರು ಹಾಕ್ಕೊಳ್ಳಿ. ತುಂಬ ಅಲ್ಲ, ಒಂದು 2 ಸ್ಪೂನ್ನಷ್ಟು ಹಾಕ್ಕೊಂಡ್ರೆ ಸಾಕು. ಬೇಕಂದರೆ ಮತ್ತೆ ಹಾಕ್ಕೋಬೋದು, ಜಾಸ್ತಿ ಬೇಡ. ನೋಡಿಲಿ, 2 ಸ್ಪೂನಷ್ಟು ಅಷ್ಟೇ ಹಾಕ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಕೋಟಿಂಗ್ ಆಗ್ತಾಯಿದೆ ಇಷ್ಟೆಲ್ಲ ಹಾಕಿದರೆ. ಮತ್ತು ಕೆಲವೊಬ್ಬರು ಮೊಸರು ಕೂಡ ಯೂಸ್ ಮಾಡ್ತಾರೆ. ಬೇಕೇ ಅಂತೇನಿಲ್ಲ ರೀ, ಮೊಸರು ಇಲ್ಲ ಅಂದರೂ ಪರವಾಗಿಲ್ಲ, ಬೇಕಿದ್ದರೆ ನೀವು ಹಾಕ್ಕೋಬೋದು. ನಾನಿಲ್ಲಿ ಹಾಕ್ಕೊಂಡಿಲ್ಲ. ಇಷ್ಟೇ ಹಾಕ್ಕೊಳ್ಳೋದ್ರಿಂದ ನೋಡಿ ತುಂಬ ಟೇಸ್ಟಿಯಾಗಿ, ಹೊರಗಡೆ ಫುಲ್ ಕ್ರಿಸ್ಪಿಯಾಗಿ, ಒಳಗಡೆ ಫುಲ್ ಜ್ಯೂಸಿಯಾಗಿ ಸಾಫ್ಟಾಗಿ ತುಂಬ ಟೇಸ್ಟ್ ಆಗುತ್ತೆ ಫ್ರೆಂಡ್ಸ್. ನಾವು ಸ್ಟ್ರೀಟ್ ಸ್ಟೈಲಲ್ಲಿ ತಿಂತೀವಲ್ಲ ಅದೇ ಟೇಸ್ಟ್, ಅದಕ್ಕಿಂತ ಟೇಸ್ಟ್ ಆಗುತ್ತೆ ಅಂತ ಹೇಳ್ಬೋದು. ನಮಗೆ ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ಯಾವ ಥರ ನಮಗೆ ಕನ್ಸಿಸ್ಟೆನ್ಸಿ ಬೇಕೋ ಉಪ್ಪು ಖಾರ ಅದನ್ನು ನಾವು ಮನೆಯಲ್ಲೇ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಹಾಗಾಗಿ ನೋಡಿ, ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಮುಚ್ಚಳ ಮುಚ್ಚಿ ನಾವು ಒಂದು 1 ಅವರ್ ಇದನ್ನು ತೆಗೆದಿಡಬೇಕು. ನಾವು ಫ್ರಿಜ್ಜಲ್ಲಾದರೂ ಇಟ್ಕೋಬೋದು ಅಥವಾ ಹೊರಗಡೆ ಆದ್ರೂ ಇಟ್ಕೋಬೋದು ಇದನ್ನು. ಇಲ್ಲಿ ನೋಡಿ ಫ್ರೆಂಡ್ಸ್, ನಾನಿಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ನಾನು ಮೊದಲೇ ಮಾಡ್ಕೋಬೇಕಾಗಿತ್ತು, ಅಂದರೆ ಮಸಾಲೆ ಹಾಕೋಕ್ಕಿಂತ ಮುಂಚೆನೇ ಮಾಡ್ಕೋಬೇಕಾಗಿತ್ತು. ನನಗೆ ನೆನಪೇ ಆಗಲಿಲ್ಲ ಫ್ರೆಂಡ್ಸ್, ಹಾಗಾಗಿ ಇವಾಗ ಮಾಡ್ಕೊತಾ ಇದ್ದೀನಿ. ಇನ್ನೂ ಏನು ಫ್ರೈ ಆಗಿಲ್ವಲ್ಲ, ಹಾಗಾಗಿ ಇದು ಯಾಕೆ ಈ ಥರ ಮಾಡ್ಕೊತಾ ಇದ್ದೀನಿ ಅಂದರೆ ಫ್ರೆಂಡ್ಸ್, ಇವಾಗ ನೋಡಿಲಿ, ಅವರು ಮಾಡಿಕೊಟ್ಟಿರ್ತಾರೆ ಶಾಪ್ನವರು, ಬಟ್ ಎಲ್ಲ ಕಡೆ ಮಾಡಿರೋಂಗಿಲ್ಲ, ಒಂದೊಂದು ಸೈಡ್ ಅಷ್ಟೇ ಮಾಡಿರ್ತಾರೆ. ಇನ್ನೊಂದು ಸೈಡ್ ನೋಡಿಲಿ ಫುಲ್ ಹಾಗೆ ಇದೆ. ಈ ಥರ ಇದ್ದಿದ್ದರಿಂದ ಒಳಗಡೆ ಚೆನ್ನಾಗಿ ಫ್ರೈ ಆಗೋದಿಲ್ಲ. ಡೀಪ್ ಫ್ರೈ ಮಾಡಿದಾಗ ಒಳಗಡೆ ಫುಲ್ ಫ್ರೈ ಆಗೋದಿಲ್ಲ ರೀ, ಹಸಿ ಇರುತ್ತೆ ಮತ್ತು ಫುಲ್ ಸಪ್ಪೆ ಇರುತ್ತೆ. ಹಾಗಾಗಿ ನಾವು ಮನೆಯಲ್ಲಿ ತಂದ ತಕ್ಷಣ ನೋಡಿಲಿ, ನಮಗೆ ಎಲ್ಲ ಕಡೆನೂ ಒಂದೊಂದು ಸರಿ ಇದನ್ನು ಕಟ್ ಮಾಡ್ಕೋಬೇಕು. ಅಂದರೆ ಉಪ್ಪು ಖಾರ ಚೆನ್ನಾಗಿ ಎಲ್ಲ ಕಡೆನೂ ಕೋಟಿಂಗ್ ಆಗಿ ಮತ್ತು ಎಲ್ಲ ಕಡೆನೂ ಚೆನ್ನಾಗಿ ಫ್ರೈ ಆಗುತ್ತೆ. ಹಾಗಾಗಿ ನಾನಿದು ಈ ಥರ ಮಾಡ್ಕೊತೀನಿ ರೀ. ಮನೆಗೆ ತಂದ ತಕ್ಷಣ ಮಸಾಲೆ ಹಾಕೋಕ್ಕಿಂತ ಮುಂಚೆನೇ ಮಾಡ್ಕೊಳ್ಳಿ ನೀವು. ನಾನಿಲ್ಲಿ ನೆನಪಾಗಲಿಲ್ಲ, ಹಾಗಾಗಿ ಇವಾಗ ಮಾಡೋದು ತೋರಿಸ್ತಾ ಇದ್ದೀನಿ. ಈ ಥರ ಮಾಡ್ಕೊಂಡ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿ ನೋಡಿಲ್ಲಿ ಒಳಗಡೆಯಿಂದನೂ ಉಪ್ಪು ಖಾರ ಎಲ್ಲ ಹೋಗಿ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ನೋಡಿಲ್ಲಿ ನಾನು ಎಲ್ಲೆಲ್ಲಿ ಕಟ್ ಮಾಡ್ಕೊಂಡಿದ್ನಲ್ರಿ ಅಲ್ಲೂ ಕೂಡ ಮಸಾಲೆನ ಕೋಟ್ ಮಾಡ್ತಾಯಿದ್ದೀನಿ. ಇದು ಒಂದು ಒಳ್ಳೆ ಟ್ರಿಕ್ ಅಂತಲೇ ಹೇಳ್ಬೋದು. ನಿಮಗೆಲ್ಲ ಯಾರಿಗೆಲ್ಲ ಗೊತ್ತಿಲ್ಲ, ಯಾರೆಲ್ಲ ಈ ಥರ ಮಾಡ್ಕೊಳ್ತಿಲ್ಲ, ಈ ಥರ ಮಾಡ್ಕೊಳ್ಳಿ. ಒಳಗಡೆ ಹಸಿನೂ ಆಗೋದಿಲ್ಲ, ಚೆನ್ನಾಗಿ ಡೀಪ್ ಫ್ರೈ ಒಳಗಡೆನೂ ಕೂಡ ಫ್ರೈ ಆಗುತ್ತೆ ಮತ್ತು ಉಪ್ಪು ಖಾರ ಒಳಗಡೆಯಿಂದನೂ ಆಗಿ ಚೆನ್ನಾಗಿ ಬರುತ್ತೆ ತಿನ್ನೋಕ್ಕೆ. ಅದಕ್ಕೋಸ್ಕರ ನಾನು ಯಾವಾಗಲೂ ಇದೇ ಥರನೇ ಮಾಡೋದು. ನೋಡ್ರಿ, ಇಲ್ಲಿ ಈ ಥರ ಮಾಡಿ ನೋಡಿ, ಒಳಗಡೆಯಿಂದನೂ ಎಷ್ಟು ಚೆನ್ನಾಗಿ ಮಸಾಲೆ ಎಲ್ಲ
ಹಚ್ಕೊಳ್ತಾ ಇದ್ದೀನಿ. ಈ ಥರ ಮಾಡಿ ಮ್ಯಾರಿನೇಟ್ ಮಾಡಿಕೊಂಡು ಮುಚ್ಚಳ ಮುಚ್ಚಿ ನೀವು ಫ್ರಿಜ್ಜಲ್ಲಾದರೂ ಇಟ್ಕೊಳ್ಳಿ ಅಥವಾ ಹೊರಗಡೆ ಆದರೂ ಇಡಿ, ಪರವಾಗಿಲ್ಲ. ಆದರೆ 1 ಅವರ್ ಇದನ್ನು ಇಡಿ, ಚೆನ್ನಾಗಿ ಉಪ್ಪು ಖಾರ ಮಿಕ್ಸ್ ಆಗುತ್ತೆ. ನೋಡಿ ಇಲ್ಲಿ ಇವಾಗೆಲ್ಲ ಚೆನ್ನಾಗಿ ಆಗಿದೆ, ಕೋಟಿಂಗ್ ಆಗಿದೆ. ಮುಚ್ಚಳ ಮುಚ್ಚಿ ನಾನು 1 ಅವರ್ ಇಟ್ಟಿದ್ದೀನಿ. ನೋಡಿ ಇವಾಗ 1 ಅವರ್ ಆದಮೇಲೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ಕೋಟ್ ಆಗಿದೆ, ಎಷ್ಟು ಚೆನ್ನಾಗಿ ಮ್ಯಾರಿನೇಟ್ ಆಗಿರುತ್ತೆ, ತುಂಬ ಚೆನ್ನಾಗಿ ಮ್ಯಾರಿನೇಟ್ ಆಗಿರುತ್ತೆ ಇದು. ಬನ್ನಿ ಇವಾಗ ಫ್ರೈ ಮಾಡೋದು ತೋರಿಸ್ತೀನಿ. ಇವಾಗ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ರೀ, ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾದಾದ್ಮೇಲೆ ಗ್ಯಾಸನ್ನು ಫುಲ್ಲು ಸಣ್ಣ ಇಟ್ಕೊಂಡು ಹಾಕ್ಕೊಳ್ಳಿ, ಇಲ್ಲಾಂದರೆ ಕೈಗೆ ಸಿಡಿಯೋ ಚಾನ್ಸಸ್ ಇರುತ್ತೆ. ಇದಕ್ಕೆ ನಾವು ಉಪ್ಪು ಖಾರ ಎಲ್ಲ ಮಸಾಲೆ ಹಾಕಿರೋದ್ರಿಂದ ನೀರು ಬಿಟ್ಕೊಂಡಿರುತ್ತೆ, ಅದಕ್ಕೋಸ್ಕರ ಕೈಗೆ ಸಿಡಿಯೋ ಚಾನ್ಸಸ್ ಇರುತ್ತೆ. ದೂರಿಂದನೇ ಸಣ್ಣ ಇಟ್ಕೊಂಡು ಗ್ಯಾಸ್ ಉರಿನ ಹಾಕ್ಕೊಳ್ಳಿ. ನೋಡಿ ಎಲ್ಲ ಕಡೆಯೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದನ್ನು ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ ಫ್ರೆಂಡ್ಸ್, ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಒಳಗಡೆಯಿಂದನೂ ಫ್ರೈ ಆಗಬೇಕಿದು. ಲೆಗ್ ಪೀಸ್ ದೊಡ್ಡ ಸೈಜ್ ಇರೋದ್ರಿಂದ ಒಳಗಡೆಯಿಂದನೂ ಫ್ರೈ ಆಗಬೇಕಲ್ವ. ಕಬಾಬ್ ಆದರೆ ಆರಾಮಾಗಿ ಫ್ರೈ ಆಗಿಬಿಡ್ತಾವ್ರಿ, ಚಿಕ್ಕ ಚಿಕ್ಕ ಪೀಸ್ ಇರುತ್ತೆ. ಈ ಲೆಗ್ ಪೀಸ್ ಆಗಿರೋದ್ರಿಂದ ನೀವು ತುಂಬ ಟೈಮ್ ಬೇಕಾಗುತ್ತೆ ಫ್ರೈ ಆಗೋಕ್ಕೆ. ಸುಮ್ಮನೆ ಹೀಗೆ ಹಾಕಿ ಹಿಂಗೆ ತೆಗಿಯೋದಲ್ಲ. ಏನಿಲ್ಲ ಅಂದರೂ ಒಂದು 10ರಿಂದ 15 ನಿಮಿಷ ಇದನ್ನು ಬೇಯಿಸ್ಕೊಳ್ಬೇಕು. ಎಲ್ಲ ಕಡೆಯೂ ತಿರುಗಿಸಿ, ಆ ಕಡೆ ಈ ಕಡೆ ತಿರುಗಿಸಿ. ನಾನು ಇವಾಗ ತೋರಿಸ್ತಾ ಇದ್ದೀನಲ್ವ ಫ್ರೆಂಡ್ಸ್, ಇದೇ ಥರನ ನೀವು ಫ್ರೈ ಮಾಡ್ಕೊಳ್ಳಿ. 100% ಫ್ರೈ ಆಗುತ್ತೆ. ನೋಡಿ ಇಲ್ಲಿ ಈ ಕಡೆ ಹೊಳ್ಳಿಸಿ ಹಾಕ್ಕೊಂಡಿದ್ದೀನಿ, ಕಲರ್ ಹೆಂಗೆ ಚೇಂಜ್ ಆಗಿದೆ ಅಂಥೇಳಿ. ಇನ್ನೂ ಕಲರ್ ಚೇಂಜ್ ಆಗುತ್ತೆ ಫ್ರೆಂಡ್ಸ್ ಇದು, ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು. ನೋಡಿ ಮತ್ತು ಸೈಡೆಲ್ಲ ಬಬಲ್ಸ್ ಬರ್ತಾಯಿದೆ. ಈ ಥರ ಬರ್ತಾಯಿದ್ರೆ ಫುಲ್ ಇನ್ನೂ ಹಸಿ ಇದೆ ಅಂತ, ಒಳಗಡೆ ಇನ್ನೂ ಪರ್ಫೆಕ್ಟಾಗಿ ಬೆಂದಿಲ್ಲ ಅಂತ ಅರ್ಥ. ಇದು ಕಡಿಮೆ ಹಾಕುವಂತ ಬಂದಂಗೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಅಂತ ಅರ್ಥ. ಇದು ಒಂದು ಟ್ರಿಕ್ ಅಂತಲೇ ತಿಳ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗ್ತಾ ಇದೆ ಫ್ರೆಂಡ್ಸ್. ನಾವು ಹೋಟೆಲಲ್ಲೆಲ್ಲ ಹೋಗಿ ತಿಂತೀವಲ್ಲ, ಫುಲ್ ಎಕ್ಸ್ಪೆನ್ಸ್ ಇರುತ್ತೆ, ತುಂಬ ಕಾಸ್ಟ್ಲಿ ಇರುತ್ತೆ. ಈ ಥರ ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ನಾವು ಹೆಲ್ದಿಯಾಗಿ ಆರಾಮಾಗಿ ಮಾಡಿಕೊಂಡು ತಿನ್ಬೋದು. ನೋಡಿ ಈ ಕಡೆ ನಾನು ಮತ್ತೆ ಹೊಳ್ಳಿಸಿ ಹಾಕ್ಕೊಂಡೆ. ಇದೇ ಥರ ನೀವು ಎರಡೂ ಸೈಡು ಚೆನ್ನಾಗಿ ಹೊಳ್ಳಿಸಿ ಫ್ರೈ ಮಾಡ್ಕೊಳ್ಬೇಕು. ಇದನ್ನು ಫ್ರೈ ಮಾಡ್ಕೊಳ್ಳೋಕ್ಕೆ ಇನ್ನೊಂದು ಮೆಥಡ್ ಹೇಳ್ತೀನಿ ಪರ್ಫೆಕ್ಟಾಗಿ ಮಾಡ್ಕೊಳ್ಳೋಕ್ಕೆ. ಅದು ಯಾವ ಥರ ಅಂತ ಹೇಳಿದರೆ ನೋಡಿ ಫ್ರೆಂಡ್ಸ್, ಇವಾಗ ಇದು ಜಾರಿ ಸೌಟ ಅಥವಾ ಸ್ಪೂನು ಇದರಿಂದನೂ ನೀವು ಇದನ್ನು ಪ್ರೆಸ್ ಮಾಡ್ಕೋಬೇಕು. ಪ್ರೆಸ್ ಮಾಡಿ ಮಾಡಿ ನೀವು ಫ್ರೈ ಮಾಡ್ಕೋಬೇಕು. ಯಾವ ಥರ ಅಂತ ತೋರಿಸ್ತೀನಿ ನಿಮಗೆ. ನೋಡಿಲ್ಲಿ ಈ ಥರ ಪ್ರೆಸ್ ಮಾಡ್ತಾ ಮಾಡ್ತಾ ನೀವು ಫ್ರೈ ಮಾಡ್ಕೋಬೇಕು. ಯಾಕಂತ ಹೇಳಿದರೆ ಒಳಗಡೆ ಒಂದು ಸ್ವಲ್ಪನೂ ಹಸಿ ಹಸಿ ಇರೋಂಗಿಲ್ಲ ರೀ. ಹಸಿ ಇದ್ರೂ ಚೆನ್ನಾಗಿ ಫ್ರೈ ಆಗುತ್ತೆ ಲೆಗ್ ಪೀಸು, ನಮಗೆ ತಿನ್ನೋಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ಇಲ್ಲಾಂದರೆ ಮೇಲ್ಗಡೆ ಅಷ್ಟೇ ಬೆಂದು ಬಿಟ್ಟಿರುತ್ತೆ, ಒಳಗಡೆ ಹಾಗೆ ಇರುತ್ತೆ. ಹಾಗಾಗಿ ನೋಡಿಲ್ಲಿ ಈ ಥರ ಪ್ರೆಸ್ ಮಾಡಿ ಮಾಡಿ ಕರಿಬೇಕು. ನೋಡಿ ಈ ಥರ ಪ್ರೆಸ್ ಮಾಡಿದಾಗ ಎಷ್ಟು ಬಬಲ್ಸ್ ಬರ್ತಾಯಿದೆ, ಇನ್ನೂ ಹಸಿ ಇದೆ ಅಂತಲೇ ಅರ್ಥ, ಚೆನ್ನಾಗಿ ಫ್ರೈ ಆಗಿಲ್ಲ ಅಂತಲೇ ಅರ್ಥ. ನೋಡಿಲ್ಲಿ ನಾವು ಈ ಥರ ಕೈಯಿಂದ ಪ್ರೆಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು. ನೋಡಿಲ್ಲಿ ಫುಲ್ ಈ ಥರ ಕಲರ್ ಬರಬೇಕು ರೀ ಇದು. ನೋಡಿಲ್ಲಿ ಫುಲ್ ಡಾರ್ಕ್ ಬ್ರೌನ್ ಆಗಬೇಕು. ನೋಡಿ ಫ್ರೆಂಡ್ಸ್, ಇವಾಗ ಪರ್ಫೆಕ್ಟಾಗಿ ಲೆಗ್ ಪೀಸ್ ಬಂದಿದೆ. ಇದನ್ನು ನೀವು ಇನ್ನೂ ಕ್ರಿಸ್ಪಿಯಾಗಿ ಬೇಕಂದರೆ ನೀವು ಡಬಲ್ ಸರಿ ಫ್ರೈ ಮಾಡ್ಕೋಬೇಕು. ಇವಾಗ ನಾನು ಸೆಕೆಂಡ್ ಹಾಕ್ತಾಯಿದ್ದೀನಿ ನೆಕ್ಸ್ಟು ಲೆಗ್ ಪೀಸನ್ನು. ನೋಡಿ ಎಷ್ಟು ಎಣ್ಣೆ ಕಾದ್ಬಿಟ್ಟಿದೆ ಅಂತ ಹೇಳಿ. ಈ ಥರ ಆಗುತ್ತೆ ಫ್ರೆಂಡ್ಸ್. ಹಾಗಾಗಿ ಹುಷಾರಾಗಿ ಹಾಕ್ಕೊಳ್ಳುವಾಗ ಗ್ಯಾಸ್ ಫ್ಲೇಮನ್ನು ಲೋ ಇಟ್ಟು ದೂರಿಂದನೇ ಹಾಕ್ಕೊಳ್ಳಿ. ನೋಡಿ ಇಲ್ಲಿ ಇದು ಸೇಮ್ ಪ್ರೊಸೀಜರ್ ಫ್ರೆಂಡ್ಸ್. ಎಲ್ಲ ಕಡೆಯೂ ಚೆನ್ನಾಗಿ ತಿರುಗಿಸಿ ಒಂದು 10ರಿಂದ 15 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಕಲರ್ ಚೇಂಜ್ ಆಗುತ್ತಾ ಬರುತ್ತೆ ಫ್ರೈ ಆದಂಗೆಲ್ಲ. ಫುಲ್ ಡಾರ್ಕ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗ್ತಾ ಇದೆ.
ಇದು ಸೇಮ್ ಫ್ರೆಂಡ್ಸ್ ಈ ಥರ ನೋಡಿ ಇಲ್ಲಿ ಪ್ರೆಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು. ಒಳಗಡೆಯಿಂದನೂ ಚೆನ್ನಾಗಿ ಫ್ರೈ ಆಗ್ತವೆ. ಫ್ರೆಂಡ್ಸ್ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೂ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ನನ್ನ ವಿಡಿಯೋನ ಪೂರ್ತಿಯಾಗಿ ನೋಡಿ. ಅಡ್ವರ್ಟೈಸ್ಮೆಂಟ್ ಬರುತ್ತೆ ಫ್ರೆಂಡ್ಸ್, ಅದು ಕೂಡ ಸ್ಕಿಪ್ ಮಾಡ್ದೇ ನೋಡಿ. ನನಗೂ ಕೂಡ ಸಪೋರ್ಟ್ ಸಿಗುತ್ತೆ, ನಿಮಗೂ ಕೂಡ ಒಳ್ಳೆ ಟ್ರಿಕ್ಸ್ದೊಂದಿಗೆ ಅಡುಗೆ ರೆಸಿಪಿ ಗೊತ್ತಾಗುತ್ತೆ ನೋಡಿ. ಇದು ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ತೆಗೆದುಕೊಳ್ಳೋಣ. ಎಣ್ಣೆ ಚೆನ್ನಾಗಿ ಬಸ್ತು ತಗೊಳ್ಳಿ. ನೀವು ಡಬಲ್ ಫ್ರೈನೂ ಮಾಡ್ಬೋದು ಫ್ರೆಂಡ್ಸ್, ಅಂದರೆ ಇನ್ನೂ ಕ್ರಿಸ್ಪಿಯಾಗಿ ಬರುತ್ತೆ. ನನಗೆ ಇವಾಗ ನಾನು ಸ್ವಲ್ಪ ಭಾಳ ಹೊತ್ತು ಇದರಲ್ಲೇ ಫ್ರೈ ಮಾಡ್ಕೊತಾ ಇದ್ದೀನಿ, ಹಾಗಾಗಿ ನಾನು ಡಬಲ್ ಟೈಮ್ ಹಾಕ್ತಾಯಿಲ್ಲ. ನಿಮಗೆ ಬೇಕಂದರೆ ಇನ್ನೂ ಕ್ರಿಸ್ಪಿಯಾಗಿ ಬೇಕಂದರೆ ಎಲ್ಲ ಸೇರಿ ಇನ್ನೊಂದು ಸಲ ಎಣ್ಣೆಲಿ ಹಾಕ್ಕೊಳ್ಳಿ. ನೋಡಿ ಇಲ್ಲಿ ಸ್ಪೈಸಿ ಜ್ಯೂಸಿಯಾಗಿ ಟೇಸ್ಟಿಯಾಗಿ ಲೆಗ್ ಪೀಸ್ ರೆಡಿಯಾಗಿದೆ. ಇದ್ರ ಮೇಲ್ಗಡೆ ಸ್ವಲ್ಪ ಚಾಟ್ ಮಸಾಲನ ಹಾಕ್ಕೊಂಡು ತಿಂದರೆ ಇನ್ನೂ ಟೇಸ್ಟಾಗಿರುತ್ತೆ. ಮೇಲೆ ಸ್ವಲ್ಪ ನಿಂಬೆಹಣ್ಣನ್ನು ಹಿಂಡ್ಕೊಂಡು ತಿಂದರೆ ಇನ್ನೂ ಟೇಸ್ಟಾಗಿರುತ್ತೆ. ನೀವು ಕೂಡ ಮಾಡ್ಕೊಳ್ಳಿ, ಹೆಂಗಾಗಿದೆ ಅಂತ ಹೇಳಿ ಕಮೆಂಟ್ಸಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಆ್ಯಡ್ಸನ್ನು ಸ್ಕಿಪ್ ಮಾಡದೆ ನೋಡಿ, ಸಪೋರ್ಟ್ ಮಾಡಿ. ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮಗೆಲ್ಲ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.